ಇಷ್ಟು ದಿನ ಗಮನಿಸದೇ ಇದ್ದ ಒಂದು ಶಕ್ತಿ ನಿನ್ನೊಳಗೆ ಇದೆ. ಅದು ಗದ್ದಲ ಮಾಡೋದಿಲ್ಲ, ಅದು ಕೂಗಿ ಹೇಳೋದಿಲ್ಲ, ಆದರೂ ಅದು ಯಾವಾಗಲೂ ನಿನ್ನ ಜೊತೆ ಇದೆ. ನೀನು ತುಂಬಾ ಒಬ್ಬಂಟಿಯಾಗಿದ್ದ ಕ್ಷಣಗಳಲ್ಲಿ, ಯಾರಿಗೂ ಹೇಳಲಾಗದ ನೋವಿನ ಸಮಯದಲ್ಲಿ, ಎಲ್ಲರೂ ನಿನ್ನ ಮೇಲೆ ಅನುಮಾನಿಸಿದ್ದಾಗ, ನೀನು ಮಾತ್ರ ನಿನ್ನ ಮೇಲೆ ನಂಬಿಕೆ ಇಟ್ಟು ಮೌನವಾಗಿ ಸಹಿಸಿಕೊಂಡ ಆ ಕ್ಷಣಗಳು, ಅಲ್ಲಿ ಆ ಶಕ್ತಿ ಕೆಲಸ ಮಾಡುತ್ತಿತ್ತು. ನಿನ್ನೊಳಗಿನ ಮೌನ ಶಕ್ತಿ ಅಂದ್ರೆ ನೀನು ಬಿದ್ದಾಗ ಮತ್ತೆ ಎದ್ದು ನಿಂತದ್ದು. ಯಾರೂ ಕೈ ಹಿಡಿಯದಾಗ ನೀನೇ ನಿನ್ನನ್ನು ಎತ್ತಿಕೊಂಡದ್ದು. ಯಾರೂ ಶಬಾಷ್ ಹೇಳದ ದಿನಗಳಲ್ಲಿ ಕೂಡ ನೀನು ನಿನ್ನ ಕೆಲಸವನ್ನು ಮುಂದುವರಿಸಿದದ್ದು. ಬಹುಶಃ ನೀನು ನಿನ್ನನ್ನೇ ಕೇಳಿಕೊಂಡಿರಬಹುದು, ನಾನು ಸಾಕ್ಷಿ ಆಗುತ್ತೀನಾ? ನನ್ನಿಂದ ಆಗುತ್ತಾ? ನನ್ನ ಜೀವನ ಯಾವಾಗ ಬದಲಾಗುತ್ತೆ? ಈ ಪ್ರಶ್ನೆಗಳು ದುರ್ಬಲತೆಯ ಲಕ್ಷಣ ಅಲ್ಲ, ಇವು ನಿನ್ನೊಳಗಿನ ಬೆಳವಣಿಗೆಯ ಗುರುತು. ನೀನು ಗಟ್ಟಿಯಾಗಿದ್ದೀಯಾ ಅಂತ ಅಂದ್ರೆ ನೀನು ಅತ್ತಿಲ್ಲ ಅಂತ ಅರ್ಥವಲ್ಲ. ನೀನು ಬಲಿಷ್ಠನಾಗಿದ್ದೀಯಾ ಅಂದ್ರೆ ನೀನು ಭಯಪಡುವುದಿಲ್ಲ ಅಂತ ಅರ್ಥವಲ್ಲ. ನಿಜವಾದ ಶಕ್ತಿ ಅಂದ್ರೆ ಭಯ ಇದ್ದರೂ ಮುಂದೆ ಹೋಗುವುದು, ಕಣ್ಣೀರು ಇದ್ದರೂ ಹೋರಾಡುವುದು, ಸೋಲು ಗೊತ್ತಿದ್ದರೂ ಪ್ರಯತ್ನ ಬಿಡದೇ ಇರುವುದು. ನಿನ್ನ ಜೀವನದಲ್ಲಿ ಯಾರು ನಿನ್ನ ಹೋರಾಟವನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ. ನಿನ್ನ ನಗುವಿನ ಹಿಂದೆ ಎಷ್ಟು ಮೌನ ಇದೆ ಅನ್ನೋದನ್ನ ಯಾರೂ ನೋಡಿಲ್ಲ. ನೀನು ಎಷ್ಟು ಬಾರಿ ಒಳಗೊಳಗೆ ಕುಸಿದು ಮತ್ತೆ ನಿನ್ನನ್ನು ನೀನೇ ಕಟ್ಟಿಕೊಂಡೆ ಅನ್ನೋದನ್ನ ಯಾರಿಗೂ ಗೊತ್ತಿಲ್ಲ. ಆದರೆ ನಿನಗೆ ಗೊತ್ತು, ಅದೇ ಸಾಕು. ನೀನು ಇಷ್ಟು ದೂರ ಬಂದಿದ್ದೀಯಾ ಅಂದ್ರೆ ಅದು ಯಾದೃಚ್ಛಿಕ ಅಲ್ಲ. ನೀನು ಇಷ್ಟು ನೋವು ಸಹಿಸಿಕೊಂಡು ಇನ್ನೂ ನಿಲ್ಲದೆ ಇರುವುದಕ್ಕೆ ಕಾರಣ ನಿನ್ನೊಳಗಿನ ಆ ಮೌನ ಶಕ್ತಿ. ನೋಡು, ಜೋರಾಗಿ ಮಾತನಾಡುವವರು ಎಲ್ಲರೂ ಶಕ್ತಿಶಾಲಿಗಳು ಅಲ್ಲ. ಗದ್ದಲ ಮಾಡುವ ಮನಸ್ಸುಗಳಿಗೆ ಹೆಚ್ಚು ಕಾಲ ಶಕ್ತಿ ಇರೋದಿಲ್ಲ. ಆದರೆ ಮೌನವಾಗಿ ತಾಳ್ಮೆಯಿಂದ ಸಾಗುವವರು ಒಮ್ಮೆ ಗುರಿ ತಲುಪಿದರೆ ಅವರನ್ನು ಯಾರೂ ನಿಲ್ಲಿಸಲಾಗುವುದಿಲ್ಲ. ನಿನ್ನ ಜೀವನದಲ್ಲಿ ಎಲ್ಲವೂ ತಡವಾಗಿ ನಡೆಯುತ್ತಿದೆ ಅಂತ ಅನಿಸಬಹುದು. ಇತರರ ಜೀವನ ನೋಡಿ ನಾನು ಹಿಂದುಳಿದಿದ್ದೇನಾ ಅಂತ ಪ್ರಶ್ನೆ ಬರುತ್ತಿರಬಹುದು. ಆದರೆ ನೆನಪಿಟ್ಟುಕೋ, ನಿನ್ನ ಪಯಣ ನಿನ್ನದೇ, ನಿನ್ನ ಸಮಯ ನಿನ್ನದೇ. ಹೂವು ಎಲ್ಲರಿಗಿಂತ ಒಂದೇ ಸಮಯಕ್ಕೆ ಅರಳೋದಿಲ್ಲ. ಕೆಲವು ಹೂವುಗಳು ತಡವಾಗಿ ಅರಳುತ್ತವೆ, ಆದರೆ ಅವುಗಳ ವಾಸನೆ ದೂರದವರೆಗೂ ಹರಡುತ್ತದೆ. ನಿನ್ನೊಳಗಿನ ಮೌನ ಶಕ್ತಿ ನಿನಗೆ ಹೇಳೋದು ಒಂದೇ ಮಾತು: ನಿಲ್ಲಬೇಡ. ನೀನು ಇನ್ನೂ ನಿನ್ನ ಕಥೆಯ ಮಧ್ಯದಲ್ಲಿದ್ದೀಯಾ. ಇದು ಅಂತ್ಯ ಅಲ್ಲ, ಇದು ತಯಾರಿಯ ಹಂತ. ನಿನ್ನನ್ನು ನೋಯಿಸಿದವರು ನಿನ್ನನ್ನು ದುರ್ಬಲ ಮಾಡಲಿಲ್ಲ. ನಿನ್ನನ್ನು ಕಡೆಗಣಿಸಿದವರು ನಿನ್ನನ್ನು ಚಿಕ್ಕವನಾಗಿಸಲಿಲ್ಲ. ಅವರು ನಿನ್ನೊಳಗಿನ ಶಕ್ತಿಯನ್ನು ಅರಿಯುವ ಅವಕಾಶ ಕೊಟ್ಟರು. ಒಂದು ದಿನ ನೀನು ಹಿಂದಿರುಗಿ ನೋಡುವೆ ಈ ದಿನಗಳನ್ನು, ಈ ನೋವುಗಳನ್ನು, ಈ ಮೌನ ಹೋರಾಟಗಳನ್ನು. ಆ ದಿನ ನೀನು ನಿನ್ನನ್ನೇ ಹೆಮ್ಮೆ ಪಡುತ್ತೀಯ. ಯಾಕಂದ್ರೆ ನಿನ್ನನ್ನು ಯಾರೂ ಕಾಪಾಡಲಿಲ್ಲ, ನೀನೇ ನಿನ್ನನ್ನು ಕಾಪಾಡಿಕೊಂಡೆ. ನೀನು ನಿನ್ನ ಜೀವನವನ್ನು ಬದಲಾಯಿಸಬೇಕಾದರೆ ಜೋರಾಗಿ ಘೋಷಣೆ ಮಾಡಬೇಕಾಗಿಲ್ಲ. ನೀನು ನಿನ್ನ ಕೆಲಸವನ್ನು ಮೌನವಾಗಿ ಮಾಡು. ನಿನ್ನ ಶ್ರಮ ನಿನ್ನ ಪರವಾಗಿ ಮಾತನಾಡುತ್ತದೆ. ಇವತ್ತು ನಿನ್ನನ್ನು ಯಾರೂ ಗಮನಿಸದಿದ್ದರೂ ಪರವಾಗಿಲ್ಲ. ಇವತ್ತು ನಿನ್ನ ಮೌಲ್ಯ ಯಾರಿಗೂ ಅರ್ಥವಾಗದಿದ್ದರೂ ಚಿಂತೆ ಬೇಡ. ನಿನ್ನೊಳಗಿನ ಶಕ್ತಿ ನಿನಗೆ ಗೊತ್ತಿದೆ, ಮತ್ತು ಅದೇ ನಿನ್ನ ಅಸ್ತ್ರ. ಇವತ್ತು ಒಂದು ಹೆಜ್ಜೆ, ನಾಳೆ ಮತ್ತೊಂದು. ನಿಧಾನವಾಗಿದ್ದರೂ ನಿಲ್ಲದೆ ಸಾಗು. ನಿನ್ನೊಳಗಿನ ಮೌನ ಶಕ್ತಿ ನಿನ್ನನ್ನು ದೂರಕ್ಕೆ ಕರೆದೊಯ್ಯುತ್ತದೆ, ಶಬ್ದವಿಲ್ಲದೆ ಆದರೆ ಶಾಶ್ವತವಾಗಿ. ಇದು ನಿನ್ನ ಸಮಯ, ಇದು ನಿನ್ನ ಪಯಣ, ಮತ್ತು ನಿನ್ನ ಶಕ್ತಿ ಈಗ ಎಚ್ಚರಗೊಂಡಿದೆ.